ನೋಡಪ್ಪ, ನಾನು ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ವಿಷಯ ಏನು ಅಂತಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದೇ ಸಮ ಬಡಬಡಾಯಿಸ್ತಿದ್ದೀರಿ ಇಲ್ಲಿ ಬಂದ್ಕೊಂಡು. ಇದು ಆಫೀಸು, ನೆನಪಿರಲಿ ಆಯಿತಾ? ನಿಮ್ಮ ಸಮಸ್ಯೆ ಏನು? ಫಸ್ಟ್ ಆಫ್ ಆಲ್ ನೀವು ಯಾರು, ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಅದನ್ನು ಹೇಳಿ. ಇಲ್ಲಿ ಬಂದ್ಕೊಂಡು ಹೀಗೆ ಒಂದೇ ಸಮ ನನ್ನ ಮೇಲೆ ರೇಗಾಡ್ತಿದ್ರೆ ನಾನು ಏನಂತ ರಿಯಾಕ್ಟ್ ಮಾಡಬೇಕು? ಸುಮ್ಮನೆ ನಾನು ಏನೋ ಸ್ವಲ್ಪ ಹಳ್ಳಿಯಿಂದ ಬಂದವ್ರ ಥರ ಕಾಣ್ತಿದ್ದೀರಾ, ಅರ್ಥ ಆಗ್ತಿಲ್ವೇನೋ ಅಂತ ನಾನು ಸುಧಾರಿಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ನಾನು ಯಾವ ಆ್ಯಕ್ಷನ್ ಬೇಕಾದ್ರೂ ತೊಗೋಬೋದು ನಿಮ್ಮ ಮೇಲೆ, ಗೊತ್ತಾ? ನೀವು ಮಾಡ್ತಿರೋ ರೀತಿಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ. ಹಾಂ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲಿ ಚೇರ್ ತಂದು ಕೊಟ್ರಲ್ವಾ, ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಂಡು ನಿಧಾನದಿಂದ ಹೇಳಿ ಏನು ನಿಮ್ಮ ಸಮಸ್ಯೆ ಅಂತ. ಅಷ್ಟೆಲ್ಲ ಸಿಟ್ಟು ಮಾಡ್ಕೊಳ್ಳೋಂಥ ತಪ್ಪು ನಾನೇನೂ ಮಾಡಿಲ್ಲ. ಅಕಸ್ಮಾತ್ ಮಾಡಿದಿದ್ರೆ ನೋಡೋಣ ಏನು ಅಂತ, ಅದಕ್ಕೊಂದು ಪರಿಹಾರ ಅಂತ ಇದ್ದೇ ಇರತ್ತಲ್ವಾ. ಹೇಳಿ, ಈಗ ಹೇಳಿ, ಏನು ನಿಮ್ಮ ಸಮಸ್ಯೆ, ಯಾರು ನೀವು ಅನ್ನೋದನ್ನು ಫಸ್ಟ್ ಹೇಳಿ. ಸರೋಜಾ, ಅವ್ರಿಗೊಂದು ಗ್ಲಾಸ್ ನೀರು ಕೊಡಿ. ನೀರು ಕುಡ್ಕೊಳ್ಳಿಯಪ್ಪ, ನೀರು ಕುಡ್ಕೊಳ್ಳಿ. ನಿಧಾನದಿಂದ ಮಾತಾಡಿ, ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗಲ್ಲ. ಅಪ್ಪ, ನೀರು ಕೊಟ್ಟಿದ್ದು ಒಂದು ಒಳ್ಳೇದಾಯ್ತು, ಬಾಯರ್ಕೆ ಆತಾಯಿತ್ತು. ನಾನು ಕಾವ್ಯ ಅಂತ ಅಂಗನವಾಡಿ ಟೀಚರ್ ಬರ್ತದಲ್ಲ, ಅದು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಂತಲ್ಲ. ಅದು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಹೋಗ್ಬೇಕು ಬರ್ಬೇಕು ಎಲ್ಲ ತೀರ್ಮಾನ ತಗೊಳೋದು ನೀವೇ ಅಂತಲ್ಲ. ಕಾವ್ಯ ಗೊತ್ತಾ? ಓ, ಕಾವ್ಯ ಅವ್ರ ಹಸ್ಬೆಂಡಾ ನೀವು? ಸರಿ ಸರಿ, ಕೂತ್ಕೊಳ್ಳಿ. ಏನು, ಅವರು ಮೈಸೂರಿಗೆ ಹೋಗಬೇಕು ಅಂತ ಹೇಳ್ತಿದ್ದೀರಾ? ಹಾಂ ಸರಿ, ನಾನು ಅವ್ರ ಹೆಸರು ಫಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೆ ಮತ್ತೆ ನೀವ್ಯಾಕೆ ಬಂದ್ರಿ? ಫಸ್ಟ್ ಆಫ್ ಆಲ್ ನೀವೆಲ್ಲ ಹಾಗೆ ಬಂದು ಡಿಮ್ಯಾಂಡ್ ಮಾಡೋ ಹಾಗೆ ಇಲ್ಲ. ಕೆಲಸ ಮಾಡೋದು ಅವ್ರು ಕೇಳ್ಕೋತಾರೆ. ನಿಮ್ಮನ್ನು ಇಲ್ಲಿ ಬರ್ಲಿಕ್ಕೆ ಹೇಳಿದ್ಯಾರು? ಯಾರು, ಕಾವ್ಯ ಅವರೇ ಕಳಿಸಿದ್ರಾ? ಕಾವ್ಯ ಕಳಿಸಿದ್ದಲ್ಲ, ನಾನೇ ಬಂದಿದ್ದು. ಅದ್ರ ಹೆಸರು ಹಾಕಿರಿ ಅಂತ ಗೊತ್ತು ನನಗೆ. ನೀವೇ ಹೇಳಿರಂತಲ್ಲ ಫೋನ್ ಮಾಡಿ ಮೈಸೂರಿಗೆ ಹೋಗ್ಬೇಕು ಅಂತ. ಅಯ್ಯೋ ರಾಮ, ಇದು ಒಳ್ಳೆ ಕತೆ ಆಯ್ತಲ್ಲ. ನಿಮಗೆ ಗೊತ್ತಿದೆ ಅಲ್ವಾ ಅವ್ರು ಹೋಗ್ತಿದ್ದಾರೆ ಅಂತ? ಲಿಸ್ಟಲ್ಲಿ ಅವ್ರ ಹೆಸರಿರೋದು ಹೌದು, ನೆನ್ನೆನೇ ಇನ್ಫಾರ್ಮ್ ಮಾಡಿದ್ದೀನಿ. ಕರೆಕ್ಟ್ ನೀವು ಹೇಳಿರೋದು. ಮತ್ತೆ ಯಾಕೆ ಬಂದು ಇಲ್ಲಿ ಏನು ಡಿಮ್ಯಾಂಡ್ ಮಾಡ್ತಿದ್ದೀರಾ ನೀವು? ಹಾಂ, ನಿಮಗೆ ಒಂದು ವಿಚಾರ ಹೇಳ್ತೀನಿ. ಯಾರೂ ಕೂಡ ಅಲ್ಲಿ ಪಿಕ್ನಿಕ್ಕಿಗೆ ಟೂರ್ಗೆ ಅಂತ ಹೋಗ್ತಿರೋದಲ್ಲ. ಟ್ರೈನಿಂಗ್ ಅಂದರೆ ಕೆಲಸದ ಮೇಲೆ ಹೋಗ್ತಿದ್ದಾರೆ, ಕೆಲಸ ಕಲ್ತ್ಕೊಳ್ಳೋಕೆ ಹೋಗ್ತಿದ್ದಾರೆ ಅವರು. ಅವರೊಬ್ಬರೇ ಹೋಗಬೇಕಾಗತ್ತೆ. ಅವರು ಕೊನೆಗೆ ಗಂಡ, ತಮ್ಮ, ತಂಗಿ, ಅತ್ತೆ, ಮಾವ ಈ ಥರ ಯಾರನ್ನು ಕರ್ಕೊಂಡು ಹೋಗಾಗಿಲ್ಲ. ಈವನ್ ಮಕ್ಕಳನ್ನು ಕೂಡ ತೀರಾ ಎದೆ ಹಾಲು ಕುಡಿಯೋ ಮಕ್ಕಳಿದ್ರೆ ಮಾತ್ರ ಹೋಗಬಹುದು ಬಿಟ್ಟರೆ, ಮತ್ತು ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಮಕ್ಕಳು ಹೋಗೋ ಹಾಗಿಲ್ಲ. ಅದನ್ನು ನಿಮಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿರ್ತೇನೆ ನಾನು. ಆ ಬಗೆಯಾಗಿ ಮತ್ತೆ ನಾನು ಹೋಗ್ತೀನಿ ಜೊತೆಗೆ ಅಂತ ನೀವು ಇನ್ನೊಂದು ಸರಿ ಕೇಳಲಿಕ್ಕೆ ಬರಬೇಡಿ. ಕೇಳೋದೇ ಸುಮ್ಮನೆ. ಇಲ್ಲಪ್ಪ, ನೀವೊಬ್ಬರು ಮೇಡಮ್, ನಮ್ಮದೇ 6-16 ಹಾಕಿ ಕೂತದೆ ಅಲ್ಲಿ. ನಾನೀಗ ಮೈಸೂರಿಗೆ ಹೋಗಿ ಕೂತೀನ. ನಾನು ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ದು ಆದರೂ ಹೆಸರು ತೆಗೀರಿ ಅಂತ, ಬೇರೆ ಯಾರನ್ನಾರು ಕಳಿಸಿ. ನಮ್ಮ ಮನೇಲಿ ಈಗ ಒತ್ತಾವತಿ ಕೆಲಸ, ಸಣ್ಣವ 2 ಹುಡುಗರು, ಅಮ್ಮಗೆ ವಯಸ್ಸಾಗಿದೆ. ಹೆಂಗೋ ಆಡ್ಸ್ಕೊಂಡು ಇರ್ತದೆ, ಹೊಗ್ಲೊತ್ತು ಹೆಂಗೋ ಇದು ಮಾಡ್ತದೆ, ಕತ್ಲಿಗೆ ಇದು ಬಂದ ಮೇಲೆ ಸುಧಾರಿಸ್ಕಿತದೆ ಅಮ್ಮ ಸ್ವಲ್ಪ. ಈಗ ಇದು 3-4 ದಿನ ಹೋಗಿ ಅಲ್ಲಿರೋದು 2 ಮಕ್ಕಳನ್ನ ನಮ್ಮ ಅಮ್ಮ ಹೆಂಗೆ ನೋಡ್ಕಿಬೇಕು? ನೀವೇ ಜ್ಞಾನ ಮಾಡಿ. ಹಾಗಾಗಿ ಹೇಳಿದ್ದು. ಆದರೂ ಹೆಸರು ಬೇಡ, ತೆಗ್ದಾಕಿ ಅದನ್ನು. ನಿಮ್ಮ ಇದರಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇಲ್ಲ, ನಾನು ಹೆಂಡ್ತಿನೇ ಆಗ್ಬೇಕಾ ಇಂಥ ಅನಿವಾರ್ಯದಲ್ಲಿ? ಬಾಕಿದೆ ಅಂತವ್ರು ಹೇಳಿದಾಗ ನಾಳೆನೇ ಆಗಿಬಿಡ್ಬೇಕು ಅನ್ನೋಷ್ಟೊತ್ತಿಗೆ ಎಷ್ಟೋ ದಿವಸ ಉಣ್ಣ ಬಟ್ಲು ಬಿಟ್ಟು ಬಂದು ಕೆಲಸ ಮಾಡಿದೆ ಗೊತ್ತಾನೋ? ಏನು ಬರೀತದೆ ಇಂಥ ಥರ ಅಂತ ಇಲ್ದ. ಏನು ದೊಡ್ಡ ಆಫೀಸರ್ ಆದ, ಲಕ್ಷಗಟ್ಟಲೆ ಸಂಬಳ ತಗೊಂಡವರು ಈ ಥರ ಕೆಲಸ ಮಾಡಲ್ಲ. ಎಂಥ ಬರವಣಿಗೆ ಅಂತಪ್ಪ. ಅದು ಸಾಲದು ಅಂಥೇಳಿ ಈ ನಾಡಿಂದ ಆ ನಾಡಿಗೆ ಹೋಗಿ ಕೆಲಸ ಮಾಡಿ ಬರ್ಬೇಕಾ? ಅಲ್ಲಿನ ಜನಕ್ಕೆ ಬರಗಲ್ಲಾಗ್ಯಾರ. ಹಿಂಗಂತ ಕಂಡಿದ್ರೆ ನಾನು ಕೆಲಸಕ್ಕೆ ಹೋಗೋದೇ ಬೇಡ ಅಂತ ಹೇಳ್ತಿದ್ದೆ. ಬೇಡಿತ್ತು ನಮಗಿದೆಯಾ ಅಂತಕ್ಕೆ. ಈಗಿನ ಆಳು ಸಂಬಳದಲ್ಲಿ ಅಲ್ಲೇ ಊರು ಮನೇಲಿ ಒಂದೊಂದು ಆಳು ಹೋದರೆ ಘನಗೆ ಸಂಪಾದನೆ ಅದೆಯಪ್ಪ.
ಎಡ್ದಾಗ ಹೋದ ಎಡ್ದಿದ್ದಾಗ ಮನೇಲಿ ಕೂತ. ಇದು ಹಂಗಲ್ಲ, ಹೋಗ್ಲು ರಾತ್ರಿ ಅಂದೆ ಕೆಲಸ ಮಾಡಬೇಕು, ಅದ್ರ ಮಧ್ಯಕ್ಕೆ ಕೆಟ್ಟ ಮಾತು ಬೇರೆ. ನನ್ನ ಮಗಿನ ನೋಡ್ಕೊಂಡಿದ್ದೆ ಸರಿ ಆಗಲ್ಲ ಅಂತೇಳಿ ಮೊನ್ನೆ ಯಾರೋ ಒಬ್ಬರು ಮನೆ ಬಾಗಿಲಿಗೆ ಬಂದು ಯಾಚೆ ಮಾಡ್ತಾ ಇದ್ದಾರೆ. ನಮಗೆ ಎಂತ ಬಾಲಾಡ್ಸಕ್ಕೆ ಹೋಗೋದ ಅಲ್ಲಿ? ಅದ್ರ ಮಧ್ಯಕ್ಕೆ ಇದೊಂದು ಮರ. ಓ, ಇದ ವಿಷಯ. ಬಹುಶಃ ಆ ಕಾವ್ಯ ಮನೆಗೆ ಹೋಗಿ ಅವರೇ ಬಲವಂತ ಮಾಡಿ ನನ್ನನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳಿರ್ಬೇಕು ಇವ್ರು ಬೇಡ ಅಂದಿದ್ದಕ್ಕೆ. ಪಾಪ ಹೋಗಬೇಕು ಅಂತ ಆಸೆ ಪಟ್ಟಿದ್ರಲ್ಲಿ ತಪ್ಪೇನಿಲ್ಲ. ಏನು ಮಾಡಲಿ, ಈಗ ಹೆಸರು ತೆಗೆದು ಹಾಕಿದ್ರೆ ಅವ್ರಿಗೆ ಬೇಜಾರಾಗ್ತದೆ ಪಾಪ. ತೆಗೆದು ಹಾಕದೇ ಇದ್ದರೆ ಈ ಮನುಷ್ಯ ಏನು ಸುಮ್ಮನೆ ಬಿಡೋ ಥರ ಕಾಣಲ್ಲ. ಆದರೂ ನೀವೆಲ್ಲ ಹೀಗೆ ಬಂದು ಏನು ಹೇಳೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕ್ಬೋದು. ದಿನ ಬೆಳಗಾದ್ರೆ ಆಫೀಸ್ ಮುಂದೆ ಬಂದು ಈ ಥರ ಗಲಾಟೆ ಮಾಡ್ತಿದ್ರೆ ಏನು ಚೆನ್ನಾಗಿರ್ತದೆ. ನೋಡೋಣ, ಸ್ವಲ್ಪ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತೀನಿ. ಒಪ್ಕೊಂಡ್ರೆ ಕಾವ್ಯನ ಅದೃಷ್ಟ, ಇಲ್ದಿದ್ರೆ ಇಲ್ಲ, ನಾನು ಹೆಸರು ಕ್ಯಾನ್ಸಲ್ ಮಾಡ್ತೀನಿ ಅಷ್ಟೆ. ಅಲ್ಲ ಮೇಡಮ್ಮ, ಜ್ಞಾನ ಮಾಡ್ತಾ ಕೂತ್ರಲ್ಲ, ಈಗ ಎಂತ ನಿಗದಿ ಹೇಳಬೇಕು ನೀವೀಗ? ಆದ್ರೆ ಹೆಸರು ತೆಗ್ದು ಹಾಕ್ತಿರಲ್ಲ ಎಂತ ತೆಗ್ದೇ ಹಾಕಬೇಕು. ಅದಕ್ಕೂ ಭಾಳ ಇದಾಗಿದೆ. ಅಷ್ಟು ರೀತಿ ಹೇಳ್ತಂತ ಅದು ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿ ನೀವು ಇಲ್ಲ ನೀವೇ ಹೋಗ್ಬೇಕು ಅಂತ ಕೂತ್ರಂತಲ್ಲ. ಜ್ಞಾನ ಕೆಲಸ ಮಾಡ್ತದೆ, ಅದು ಹೌದು ಗೊತ್ತು. ಹಂಗಂಥೇಳಿ ಒಬ್ಬರನ್ನೇ ಇದು ಮಾಡೋಕ್ಕಾಗ್ತದ? ಬೇರೆ ಯಾರಿಗಾರು ಹೇಳಿ ಮಾಡಿಸ್ಬೇಕಪ್ಪ ನೀವು. ಹಾಂ, ನಾನು ಯೋಚನೆ ಮಾಡಿದ್ದೆ ಸರಿ. ಕಾವ್ಯ ಯಾಕೆ ಹೀಗೆ ಮಾಡಿದ್ರಪ್ಪ? ನೋಡಿ ಇವರೇ, ನಾನು ಹೇಳೋ ಮಾತನ್ನು ಸ್ವಲ್ಪ ನಿಧಾನದಿಂದ ಕೇಳಿ. ಟ್ರೈನಿಂಗಿಗೆ ಯಾರನ್ನು ಕಳಿಸ್ಬೇಕು, ಯಾರನ್ನು ಬಿಡಬೇಕು ಅಂತ ಡಿಸೈಡ್ ಮಾಡೋದು ಆಫೀಸಲ್ಲಿ. ಅವ್ರು ಒಂದು ಸರಿ ಡಿಸೈಡ್ ಮಾಡಿದ್ಮೇಲೆ ಅದನ್ನು ಹಾಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರು ಬೇಕು ಅಂತ ಹೇಳಿದ್ರು ಅಂತ ಕಳಿಸ್ಲಿಕ್ಕೂ ಆಗಲ್ಲ, ಬೇಡ ಅಂತ ಹೇಳಿದ್ರೆ ಬಿಡಲಿಕ್ಕೂ ಆಗಲ್ಲ. ಆದರೆ ನೀವು ಪಾಪ ತುಂಬ ಸಮಸ್ಯೆ ಇದೆ ಮನೆಯಲ್ಲಿ ಅಂತಿದ್ದೀರಲ್ಲ, ಅದಕ್ಕೆ ನಾನು ನಿಧಾನದಿಂದ ಹೇಳ್ತಿದ್ದೀನಿ ನಿಮಗೆ. ಹೌದು, ನಿಮಗೆ ಸಮಸ್ಯೆ ಇದೆ, ನಾನೇನಲ್ಲ ಅನ್ನಲ್ಲ. ಆದರೆ ಕಾವ್ಯನ ಸಮಸ್ಯೆನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ ನೀವು. ಅವರು ಎಷ್ಟು ಅಂತ ಮಾಡ್ತಾರೆ, ಮನೆಯಲ್ಲೂ ಮಾಡ್ತಾರೆ, ಹೊರಗಡೆ ಬಂದು ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡಿ ಮಾಡಿ ಅವರಿಗೂ ಒಂದು ಸ್ವಲ್ಪ ಬೇಜಾರಾಗಿರುತ್ತೆ ಅಲ್ವಾ, ಎಲ್ಲಿಗಾರು ಹೋಗಬೇಕು ಅಂತ ಅನಿಸಿರುತ್ತೆ. ಇದು ತಾನಾಗಿ ಸಿಕ್ಕಿದೆ ಈ ಅವಕಾಶ, ಅದಕ್ಕೆ ಹೋಗಬೇಕು ಅನಿಸಿರುತ್ತೆ. ಹೋಗಿ ಬರಲಿ ಬಿಡಿ, ಹೆಚ್ಚಂದರೆ ಒಂದು 4 ದಿನ ನೀವು ನಿಮ್ಮಮ್ಮ ಸೇರಿ ಒಂದು ಸ್ವಲ್ಪ ಮಕ್ಕಳನ್ನ ಸುಧಾರಿಸ್ಕೊಳಕ್ಕಾಗತ್ತಾ? ಬರ್ತಾರೆ ಅವರು, ಆಮೇಲೆ ಹೇಗೂ ಅವರೇ ಮಾಡ್ತಾರಲ್ಲ. ಫ್ರೀಯಾಗಿ ಹೋಗಿ ಬರೋ ಅವಕಾಶ ಅಲ್ಲ, ಯಾಕೆ ಸುಮ್ಮನೆ ಅದನ್ನು ಕಳ್ಕೋಬೇಕು ಹೇಳಿ? ಮೇಡಮ್ಮು, ನೀವು ಸ್ವಲ್ಪ ಸುಮ್ಮನಿರಿ. ಫ್ರೀ ಅಂತ ಎಂತ ಫ್ರೀ? ಕಾಲ 300 ದಿನ ಫ್ರೀ ಅಪ್ಪ. ಬಸ್ ಚಾರ್ಜ್ ಇದೆಯಾ ಅದಕ್ಕೇನೀಗ? ಮನ್ಸು ಮಾಡಿದ್ರೆ ಬೇಕಾದ್ರೆ ಆಕೆ ಕೊಯ್ಲು ಗದ್ದೆ ಕೊಯ್ಲು ಬೆಳಗ್ಗೆ ಹೋಗಿ ಬರಲಿ, ನಾನೇನು ಬೇಡ ಅಂತೀನ. ಈಗ ಮಾತ್ರ ಬೇಡ. ಅದು ಯಾರು ಅದು ಹೆಸರು ಇದು ಮಾಡೋದು ಹೇಳಿ, ನಾನು ಅವ್ರ ಹತ್ರನೇ ಹೋಗಿ ಕೇಳ್ತೀನಿ. ಏನು ಜೀವಕ್ಕಿಂತ ಹೆಚ್ಚು ಕೆಲಸ ಬಂತಂದರೆ ಕೆಲಸ ಮಾಡೋದು ಎಂತ ಕೇಳಿ? ಮನೆಗೆ, ಮಕ್ಕಳಿಗೆ, ಗಂಡಿಗೆ, ಸಂಸಾರಕ್ಕೆ ಏನಾರು ಅನುಕೂಲ ಆಗ್ತದೆ ಅಂತ. ಈ ಥರ ಅನಾನುಕೂಲ ಮಾಡೋ ಕೆಲಸ ಆದರೆ ಎಂತಕ್ಕ ಕೆಲಸ ಬೇಡ, ಬಿಡಲಿ ಎತ್ಲಾಗೆ. ಇಲ್ಲಪ್ಪ, ಈ ಮನುಷ್ಯ ಬಿಡೋ ಥರ ಕಾಣಲ್ಲ. ಸರಿ ಬಿಡಿ, ನಾನು ಹೇಳೋ ಮಾತು ನೀವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಈಗೇನು ನಿಮ್ಮ ಹೆಂಡತಿ ಟ್ರೈನಿಂಗಿಗೆ ಹೋಗಬಾರ್ದು ಅಲ್ವಾ? ನಾ ಕ್ಯಾನ್ಸಲ್ ಮಾಡ್ತೀನಿ ಬಿಡಿ, ಬೇರೆ ಯಾರನ್ನಾದರೂ ಕಳಿಸ್ತೀನಿ. ಸರಿ, ನೀವಿನ್ನು ಹೊರಡಿ. ಸಾಕು ಮಾರ್ರೆ, ಒಂದು ಉಪಕಾರ ಆದಂಗೆ ಆಯ್ತು. ನಾನು ಎಂತ ಆಗ್ತದೇನೋ ಅಂತ ಮಾಡಿದ್ದೆ. ಹೋಗ್ಬೇಕೀಗ, ಮನೆ ಕಡೆ ಹೋಗ್ಬೇಕು, ಮಳೆ ಮೋಡಾಗಿದೆ. ಒಂದು ನಿಮಿಷ ನಿಂತ್ಕೊಳ್ಳಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು. ಈ ಥರದ ವಿಚಾರ ಏನಾದರೂ ಇದ್ದರೆ ಕಾವ್ಯನೇ ಬಂದು ಹೇಳಬೇಕು, ಅವರೇ ಬಂದು ಹೇಳಬೇಕು. ಅವ್ರ ಮನೆಯವರು ಯಾರೂ ಬಂದು ಅವ್ರ ಕೆಲಸದಲ್ಲಿ ಮಧ್ಯೆ ಮೂಗು ತೂರಿಸೋ ಹಾಗಿಲ್ಲ. ನೀವು ಇದು ಫಸ್ಟ್ ಟೈಮು ಏನೋ ತಿಳುವಳಿಕೆ ಇಲ್ವೇ ಏನೋ ಅಂತ ನಾವು ವಾರ್ನ್ ಮಾಡಿ ಕಳಿಸ್ತಿದ್ದೀನಿ ಅಷ್ಟೇ. ಇನ್ನೊಂದು ಸಾರಿ ಏನಾದರೂ ಬಂದು ನೀವು ಹೀಗೆ ಮಾಡಿದ್ರೆ ನಾನು ಆ್ಯಕ್ಷನ್ ತೊಗೋಬೇಕಾಗತ್ತೆ, ಗೊತ್ತಾಯ್ತಲ್ಲ? ಹೊರಡಿ.
ಆಕ್ಸನ್ನ ಮತ್ತೊಂದು ಎಂಥದಾರು ಮಾಡ್ಕೊಳ್ಳಿ ನಾವು ಕೆಲಸದಿಂದಲೇ ಇವ್ರದ್ದು ಒಂದು ಮದ್ದಿಕೆ